Hey guys, welcome back to my YouTube channel and this is Hanmanth here and ಇವತ್ತು ವಿಡಿಯೋಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಫಾರ್ ಆಲ್ BBA BCA ಸ್ಟೂಡೆಂಟ್ಸ್, ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ PGCET ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ April 20 ಇದೆ. ಸೊ ಪ್ಲೀಸ್ ಡಿಲೇ ಮಾಡಬೇಡಿ, ಅಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಆಮೇಲೆ ನನಗೆ ಗೊತ್ತು ತುಂಬ ಜನ ಕನ್ಫ್ಯೂಸಲ್ ಇರ್ತೀರಾ, ಲೈಕ್ ಹೇಗೆ ಪ್ರಿಪೇರ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಬಂದರೆ ಇನಫ್ ಆಗುತ್ತೆ, ಲೈಕ್ ಒಳ್ಳೆ ಡಿಸೆಂಟ್ ರ್ಯಾಂಕ್ ಸಿಗ್ಬೋದು ಆ್ಯಂಡ್ ಆಲ್, ಆಮೇಲೆ ಒಳ್ಳೆ ಕಾಲೇಜ್ ಸಿಗುತ್ತಾ ಇಲ್ವಾ. ಸೊ ಲಾಟ್ ಮೆನಿ ಪೀಪಲ್ ಹ್ಯಾವ್ ಲಾಟ್ ಮೆನಿ ಡೌಟ್ಸ್. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾನು PGCET ಬರೆದಾಗ ಅರೌಂಡ್ ನಾನು 53 to 54 ಮಾರ್ಕ್ಸ್ ಇತ್ತು. ದಟ್ ವಾಸ್ ಲೈಕ್ ಇನಫ್. ಅನಿಸಿದ್ದೇ ಇಲ್ಲ ಲೈಕ್ PGCET 53-54 ಮಾರ್ಕ್ಸ್ ಬಂದರೆ ಇನಫ್, ಲೈಕ್ ಒಳ್ಳೆ ರ್ಯಾಂಕ್ ಸಿಗುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಹೋಗಬೇಕು ಅಂತ ಒನ್ ಆಫ್ ಮೈ ನಿಯರೆಸ್ಟ್ ಕಾಲೇಜ್ ಹೋಗಿದ್ದೆ, ಒಳ್ಳೆ ಕಾಲೇಜ್ಗೆ. ಸೊ ದೇವರ್ ಲೈಕ್ PGCET ರ್ಯಾಂಕ್ ಬಂದಮೇಲೆ, ರಿಸಲ್ಟ್ ಬಂದಮೇಲೆ ನಾವು ಅಡ್ಮಿಷನ್ ಕೊಡೋದು ಆ್ಯಂಡ್ ಆಲ್ ಅಂತ ಕಳಿಸಿದ್ರು. ಅದಕ್ಕೆ ನನಗೆ ಗೊತ್ತು ಅಂದರೆ 53-54 ಮಾರ್ಕ್ಸಿಗೆ ನನಗೆ ಆ ಟೈಮಲ್ಲಿ ಅರೌಂಡ್ 628 ರ್ಯಾಂಕ್ ಬಂದಿತ್ತು. ಸೊ ದ್ಯಾಟ್ ಈಸ್ ಇನಫ್ ಫಾರ್ ಟು ಗೆಟ್ ಅ ಡಿಸೆಂಟ್ ಕಾಲೇಜ್ ಲೈಕ್ JSS ಕಾಲೇಜ್ ಆಗಿರ್ಬೋದು ನಾನು ಕಲಿಯೋದು. ಆಮೇಲೆ ಇದು ದಯಾನಂದ್ ಸಾಗರ್ ಸಿಕ್ಕಿತ್ತು ನನಗೆ, ನಾನೇ ಸ್ಕಿಪ್ ಮಾಡಿ JSS ಯೂನಿವರ್ಸಿಟಿಗೆ ಬಂದೆ. ಸೊ ದೇರ್ ಆರ್ ಲಾಟ್ ಮೆನಿ ಕಾಲೇಜ್, ಡಿಸೆಂಟ್ ಕಾಲೇಜ್ ದ್ಯಾಟ್ ವಿಲ್ ಯು ಗೆಟ್ if you score like 53-54 marks. For that time it was like enough. ಆದರೆ ಈಗ ಎಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಆಲ್ ಈಗ ನಾನು ಮುಂದೆ ವಿಡಿಯೋಸ್ ಮಾಡ್ಕೊತ ಹೋಗ್ತೀನಿ. ಸೊ ನಾವು ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂದರೆ, ತುಂಬ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಕ್ಲಿಯರಿಟಿ ಇರಲ್ಲ, ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಲ್ಲ, ಆಮೇಲೆ ಗೈಡೆನ್ಸ್ ಇರಲ್ಲ. ಸೊ ಅವ್ರು ಅನ್ನೆಸೆಸರಿ ಸ್ಟ್ರೆಸ್ ತೊಗೊತಾರೆ. ಓಕೆ, ಸೊ ಇವನ್ ಆಟ್ ದ್ಯಾಟ್ ಟೈಮ್ ನಾವು ಬರುವಾಗ ನಾವು ಆ ಥರನೇ ಸ್ಟ್ರೆಸ್ ತೊಗೊಂಡಿದ್ವಿ. ಅಂದರೆ ಒಳ್ಳೆ ಕಾಲೇಜ್ ಸಿಗುತ್ತಾ, ಅದು ಇದು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಂಡು, ಆಮೇಲೆ ಸಿಕ್ಕಾಪಟ್ಟೆ ವಿಡಿಯೋ ಸಿಗುತ್ತೆ ನಿಮಗೆ, ಸುಮ್ಮನೆ ಏನೇನು ಹೇಳ್ಕೊತ ಹೋಗ್ತಾರೆ. ಇರೆಲಿವೆಂಟ್ ಕಂಟೆಂಟ್ ಸಿಗೋದು ತುಂಬ ಕಷ್ಟ, ದಟ್ ಟು ಇನ್ ದಿಸ್ PGCET ಎಕ್ಸಾಮ್ಸ್ ರಿಲೇಟೆಡ್ ಆ್ಯಂಡ್ ಆಲ್. ಸೊ ಅದನ್ನು ನಾನು ಸ್ಕಿಪ್ ಮಾಡಿ ಶಿಫ್ಟ್ ಮಾಡ್ತೀನಿ. ಸೊ ಥ್ರೂ ಮೈ ವಿಡಿಯೋಸ್, ಸೊ ಅದರಲ್ಲಿ ನಿಮಗೆ ಲೆಸ್ ಟೈಮಲ್ಲಿ ಒಳ್ಳೆ ಕಂಟೆಂಟನ್ನು ಪ್ರೊವೈಡ್ ಮಾಡ್ತೀನಿ. ದ್ಯಾಟ್ ವಿಲ್ ಲೈಕ್ ಸೇವ್ ಯುವರ್ ಟೈಮ್ ಆ್ಯಂಡ್ ಯು ವಿಲ್ ಗೆಟ್ ಅ ಮೋರ್ ಕಂಟೆಂಟ್ ಔಟ್ ಆಫ್ ಇಟ್. ಸೊ ಅದರಿಂದ ನಿಮಗೆ ಪ್ರಿಪ್ರೇಷನ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನನ್ನ ಏಮ್ ಏನಂದರೆ PGCET ಕಂಪ್ಲೀಟ್ ಗೈಡ್ ಮಾಡಬೇಕು, ಫ್ರಾಮ್ 0 to hero ಆರ್ 0 to 100 ಎವ್ರಿಥಿಂಗ್, ಲೈಕ್ ಫ್ರಾಮ್ ರಿಜಿಸ್ಟ್ರೇಷನ್. ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, April 20 ಲಾಸ್ಟ್ ಡೇಟು. ಸೊ ಫ್ರಾಮ್ ರಿಜಿಸ್ಟ್ರೇಷನ್ ಟು ಟೋಟಲ್ ಎಂಡ್. ರಿಜಿಸ್ಟ್ರೇಷನ್ ಆದಮೇಲೆ ಏನೇನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ನಿಮ್ದು ಎಕ್ಸಾಮ್ ಯಾವಾಗ ಬರುತ್ತೆ, ಆಮೇಲೆ ಎಕ್ಸಾಮ್ ಬರೆದ ಮೇಲೆ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ, ಆಮೇಲೆ ಕಾಲೇಜ್ ಸೆಲೆಕ್ಷನ್ಸು ಎಲ್ಲ ಹೆಂಗೆ ಮಾಡಬೇಕು, ರ್ಯಾಂಕ್ ವೈಸ್ ನೀವು ಸಾರ್ಟ್ ಹೆಂಗೆ ಮಾಡಬೇಕು ಕಾಲೇಜಸ್ನ ನಿಮ್ಮ ರ್ಯಾಂಕ್ ಪ್ರಕಾರ. ಸೊ ಎಲ್ಲ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಇಫ್ ಯು ವಾಂಟ್ ಟು ಗೆಟ್ ವಿಡಿಯೋಸ್ ಲೈಕ್ ದ್ಯಾಟ್, ಯು ಕ್ಯಾನ್ ಫಾಲೋ ಮೀ, ಸಬ್ಸ್ಕ್ರೈಬ್ ಮೀ, ಶೇರ್ ಮೀ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸೊ ಅವರು PGCET ಪ್ರಿಪೇರ್ ಆಗ್ತಿರ್ಬೋದು. ಸೊ ಲೆಟ್ ದಮ್ ನೋ ಈ ಥರದ್ದೊಂದು ಚಾನಲ್ ಇದೆ, ಸೊ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅಂತ. ಸೊ ಥ್ಯಾಂಕ್ ಯು, ಬೈ ಬೈ, ಸಿ ಯು ಲೇಟರ್.